ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮುಚ್ಚುವಂತಹ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ರಾಜ್ಯಾದ್ಯಂತ ವ್ಯಾಪಕವಾಗಿ ವಿರೋಧ ಕೇಳಿಬರ್ತಿದೆ. ಹಾಗೆಯೇ ಗದಗ ಜಿಲ್ಲಾ ಬಿಜೆಪಿ ಘಟಕವೂ ಕೂಡ ಇಂದು ಗದಗದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ನಡೆಸಿದೆ. ರಾಜ್ಯ ಸರ್ಕಾರ ಖಾಸಗಿ ಮೆಡಿಸಿನ್ ಕಂಪನಿಗಳ ಜೊತೆ ಕೈಜೋಡಿಸಿದೆಯೇ, ಹಾಗಾಗಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದೆ ಎಂಬ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ತೀವ್ರ ಖಂಡಿಸುತ್ತೇವೆ ಎಂದು ಕೆಎಚ್ ಪಾಟೀಲ್ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೌನ ಪ್ರತಿಭಟನೆಯನ್ನ ನಡೆಸುತ್ತಿರುವಂತಹ ಕಾರ್ಯಕರ್ತರು ಹೇಳಿದ್ದಾರೆ. ಇದೇ ವೇಳೆ ಬಡವರ ಪಾಲಿಗೆ ವರದಾನವಾಗಿರುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚದಂತೆ ಆಗ್ರಹ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಎಸ್.ವಿ. ಸಂಕನೂರು, ಶಾಸಕ ಚಂದ್ರು ಲಮಾಣಿ, ಮುಖಂಡರಾದಂತಹ ರವಿ ದಂಡಿನ, ಶ್ರೀಪತಿ ಉಡುಪಿ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ನಗರಗಳಲ್ಲಿರುವಂಥ ಪಟ್ಟಣಗಳಲ್ಲಿರುವಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಾಕೂ ಸಹ ಈ ಸರ್ಕಾರ ಹಿಂಜರಂಗಿಲ್ಲ. ಬರೇ ಪಕ್ಷ ಅನುದಾನ ಜನಸಾಮಾನ್ಯರು ಸಹ ಧ್ವನಿ ಎತ್ತಿದ್ರ ಜನೌಷಧಿ ಕೇಂದ್ರಗಳನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಹೋಬಳಿ ಮಟ್ಟದ ಆಸ್ಪತ್ರೆಗಳಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಅಂತಂದು ಹೇಳಿ ಇವತ್ತು ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎರಡು ಮಾತುಗಳನ್ನು ಹೇಳಕ್ಕೆ ಅಣು ಮಾಡಿಕೊಂಡ